ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಹೇಮಾಸ್ ಕುಕ್ ಬುಕ್. ಇವತ್ತು ನಾನು ಡಿಫ್ರೆಂಟ್ ಆಗಿ ದಾಲ್ ಸಬ್ಬಕ್ಕಿ ಪಾಯಸ ಮಾಡ್ತಾ ಇದ್ದೀನಿ. ಅಂದರೆ ಸಬ್ಬಕ್ಕಿ ಜೊತೆ ಹೆಸರುಬೇಳೆ ಹಾಕಿ ಈಸಿಯಾಗಿ ಒಂದು ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತೀನಿ. ಬನ್ನಿ ಹೇಗೆ ಮಾಡೋದು ನೋಡ್ಕೊಬರೋಣ. ಅಳತೆಗೆ ಈ ಕಪ್ನ ತೊಗೊಂಡಿದ್ದೀನಿ. ನೀವು ಯಾವ ಕಪ್ಪಲ್ಲಾದರೂ ಅಳತೆ ತೊಗೋಬೋದು. ಬೇಕಾಗಿರುವ ಇಂಗ್ರೀಡಿಯೆಂಟ್ಸ್: 1 ಕಪ್ ಸಬ್ಬಕ್ಕಿ, 1 ಕಪ್ ಹೆಸರುಬೇಳೆ, 1/4 ಕಪ್ಪಿಂದ 2 ಕಪ್ವರೆಗೂ ಪುಡಿ ಮಾಡ್ಕೊಂಡಿರೋ ಬೆಲ್ಲ, ದ್ರಾಕ್ಷಿ ಹಾಗೂ ಗೋಡಂಬಿ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ತಗೋಬೋದು. ಕಪ್ಪು ಏಲಕ್ಕಿ ಅಂದರೆ ದೊಡ್ಡ ಏಲಕ್ಕಿ ಪೂರ್ತಿ ಹಾಕ್ತಾ ಇದ್ದೀನಿ. 1.5 ಕಪ್ ಕಾದಿರೋ ಹಾಲು, 7ರಿಂದ 8 ಸ್ಪೂನ್ ತುಪ್ಪ. ಮೊದಲಿಗೆ 1 ಕಪ್ ಸಬ್ಬಕ್ಕಿಗೆ 2 ಕಪ್ ನೀರು ಹಾಕಿ ನೆನೆಸ್ಕೋಬೇಕು. 30 ನಿಮಿಷ ನೆನೆಸ್ಕೋಬೇಕಾಗುತ್ತೆ. 1 ಕಪ್ ಹೆಸರುಬೇಳೆನ ಬಾಣಲಿಗೆ ಹಾಕಿ ಕೆಂಪಗೆ ಮೀಡಿಯಂ ಫ್ಲೇಮ್ನಲ್ಲೇ ಅಂದಾಜು 7ರಿಂದ 8 ನಿಮಿಷ ಹುರ್ಕೋಬೇಕು. ಹುರ್ಕೊಂಡಿರೋ 1 ಕಪ್ ಹೆಸರುಬೇಳೆಗೆ 2 ಕಪ್ ನೀರು ಹಾಕಿ ಅನ್ನ ಯಾವ ರೀತಿ ಕುಕ್ಕರ್ನಲ್ಲಿ ಮಾಡ್ಕೋತಿರೋ ಅದೇ ರೀತಿ ಇದನ್ನು ಬೇಯಿಸ್ಕೋಬೇಕು. ತುಂಬ ನುಣ್ಣಗೆ ಪೂರ್ತಿ ಬೇಯಿಸ್ಕೋಬಾರ್ದು. ನೋಡಿ, ಈ ರೀತಿ ಬೇಯಿಸ್ಕೋಬೇಕು. ಸ್ವಲ್ಪ ಮ್ಯಾಶ್ ಮಾಡ್ಕೋಬೇಕು, ಪೂರ್ತಿ ಪೇಸ್ಟ್ ಮಾಡ್ಕೋಬಾರ್ದು. ಇದನ್ನ ಪಕ್ಕಕ್ಕಿಟ್ಟು ಈಗ ಕಾದ ಬಾಣಲಿಗೆ 3 ಸ್ಪೂನ್ ತುಪ್ಪ ಹಾಕಿ ಫ್ಲೇಮ್ನ ಪೂರ್ತಿ ಸಿಮ್ನಲ್ಲೇ ಇಟ್ಕೊಂಡು ಮೊದಲಿಗೆ ಗೋಡಂಬಿ ಹಾಕಿ 1 ನಿಮಿಷ ಅದನ್ನು ಫ್ರೈ ಮಾಡ್ಕೋಬೇಕು. ನಂತರ ದ್ರಾಕ್ಷಿ ಹಾಕಿ ದ್ರಾಕ್ಷಿಗಳೆಲ್ಲ ಬಲೂನ್ ಥರ ಊದುತ್ತೆ, ಅಲ್ಲಿವರೆಗೂ ಫ್ರೈ ಮಾಡಿಕೊಂಡು ಇದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕು. ನಂತರ ಅದೇ ಬಾಣಲಿಗೆ 1 ಕಪ್ ನೀರು ಹಾಕಿ ಅಳತೆ ಮಾಡ್ಕೊಂಡಿರೋ 1/4 ಕಪ್ ಬೆಲ್ಲ ಹಾಕಿ ಪೂರ್ತಿ ಕರಗೋವರೆಗೂ ಬಿಡಬೇಕು. ಪೂರ್ತಿ ಕರಗಿದ್ರೆ ಶೋಧಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ. ನೆಕ್ಸ್ಟ್ ಸಬ್ಬಕ್ಕಿ ಬೇಯಿಸ್ಕೊಳ್ಳೋಣ ಬನ್ನಿ. ಸಬ್ಬಕ್ಕಿ ಬೇಯೋಕೆ ನೀವು ನಾರ್ಮಲ್ ಆಗಿ ಅನ್ನ ಮಾಡ್ಕೊಳ್ಳುವಾಗ 1:2 ರೇಷಿಯೋಲಿ ನೀರು ಹಾಕ್ತಿರಲ್ಲ, ಅದೇ ರೀತಿ 1 ಕಪ್ ಸಬ್ಬಕ್ಕಿಗೆ 2 ಕಪ್ ನೀರು ಹಾಕಿ ಸ್ಟವ್ನ ಸಿಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೋಬೇಕು. ಸಬ್ಬಕ್ಕಿನ ಪೂರ್ತಿ ಬೇಯಿಸ್ಕೋಬಾರ್ದು. ಅಂದಾಜು ಒಂದು 10 ನಿಮಿಷ ಸಿಮ್ನಲ್ಲೇ ಇಟ್ಕೊಂಡು ಬೇಯಿಸ್ಕೊಂಡ್ರೆ ಸಾಕು. ಸಬ್ಬಕ್ಕಿ ಬೇಯ್ತಾ ಕನ್ಸಿಸ್ಟೆನ್ಸಿ ತಿಕ್ ಆಗೋಕೆ ಶುರುವಾಗುತ್ತೆ. ಈ ಹಂತದಲ್ಲಿ ಪಾತ್ರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಸೊ 2 ನಿಮಿಷಕ್ಕೊಂದ್ಸಲ ತಿರುಗಿಸ್ತಾ ಇರಬೇಕು. ಸಬ್ಬಕ್ಕಿ 75% ಬೆಂದಾದ್ಮೇಲೆ ಸ್ಟವ್ ಆಫ್ ಮಾಡಬೇಕು. ಈಗ ಬೆಲ್ಲ ಕರಗಿಸ್ಕೊಂಡಿದ್ದಾಯ್ತು, ಹೆಸರುಬೇಳೆ ಹಾಗೂ ಸಬ್ಬಕ್ಕಿ ಬೇಯಿಸ್ಕೊಂಡಿದ್ದಾಯ್ತು, ಗೋಡಂಬಿ ಹಾಗೂ ದ್ರಾಕ್ಷಿನ ಹುರ್ಕೊಂಡಿದ್ದಾಯ್ತು. ಈಗ ಎಲ್ಲವನ್ನು ಮಿಕ್ಸ್ ಮಾಡ್ತಾ ಹೋಗೋಣ. ಮೊದಲಿಗೆ ಒಂದು ಪಾತ್ರೆಗೆ ಬೆಲ್ಲನ ಶೋಧಿಸ್ಕೊಳ್ಳೋಣ. ಇದಕ್ಕೆ ಬೇಯಿಸ್ಕೊಂಡು ಮ್ಯಾಶ್ ಮಾಡ್ಕೊಂಡಿರೋ ಹೆಸರುಬೇಳೆ, ಬೆಂದ ಸಬ್ಬಕ್ಕಿ, ಗೋಡಂಬಿ, ದ್ರಾಕ್ಷಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸಬ್ಬಕ್ಕಿಗೆ ಸ್ವಲ್ಪ ಸ್ವೀಟ್ ಹಿಡಿಬೇಕು, ಸೊ ಹಾಗಾಗಿ ಸ್ವಲ್ಪ ಮರಳಲು ಬಿಡಬೇಕು. ನಂತರ ಏಲಕ್ಕಿ ಪುಡಿ, 4 ಸ್ಪೂನ್ ತುಪ್ಪ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಫ್ಲೇಮ್ ಸಿಮ್ನಲ್ಲೇ ಇರಬೇಕು. ಸಬ್ಬಕ್ಕಿ ಟ್ರಾನ್ಸ್ಪರೆಂಟ್ ಆಗೋವರೆಗೂ ಅಂದರೆ ಅಂದಾಜು 8ರಿಂದ 10 ನಿಮಿಷ ಸ್ಟವ್ ಮೇಲೆ ಬಿಟ್ಟು ನಂತರ ಆಫ್ ಮಾಡಿ ತಣ್ಣಗಾಗೋಕೆ ಬಿಡಬೇಕು. ಈಗ 1.5 ಕಪ್ ಕಾದಿರೋ ಹಾಲನ್ನ ಅಳತೆ ಮಾಡ್ಕೊಂಡಿದ್ವಲ್ಲ, ಅದನ್ನು ಈ ಮಿಕ್ಸ್ಗೆ ಹಾಕೋಣ. ಆದರೆ ಯಾವುದೇ ಕಾರಣಕ್ಕೂ ಹಾಲು ಬಿಸಿ ಇರಬಾರ್ದು. ಬೆಲ್ಲ ಹಾಕಿರೋದ್ರಿಂದ ಮರಳೋ ಹಾಲನ್ನು ಹಾಕಿದ್ರೆ ಹಾಲು ಹೊಡ್ಕೊಂಡ್ಬಿಡುತ್ತೆ. ಸೊ ಸ್ವಲ್ಪ ಬಿಸಿ ಇದ್ದರೆ ಓಕೆ, ಬಟ್ ತುಂಬ ಬಿಸಿ ಇರಬಾರ್ದು. ನೋಡಿ ಫ್ರೆಂಡ್ಸ್, ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ದಾಲ್ ಸಬ್ಬಕ್ಕಿ ಪಾಯಸ ರೆಡಿ. ಇದರ ಕಲರ್ ಅಂತೂ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ, ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಸರ್ವ್ ಮಾಡಬೇಕಾದ್ರೆ ಪಾಯಸನ ಸ್ವಲ್ಪ ಬಿಸಿ ಮಾಡಬೇಕೇ ಹೊರತು ಮರಳಿಸಿದ್ರೆ ಪಾಯಸ ಹಾಳಾಗುತ್ತೆ. ಚಿಲ್ ಮಾಡಿ ಸೇವಿಸಿದ್ರೆ ಇದರ ಟೇಸ್ಟ್ ಅಂತೂ ಇನ್ನೂ ಚೆನ್ನಾಗಿರುತ್ತೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಫ್ರೆಂಡ್ಸ್. ನನ್ನ ಯೂಟ್ಯೂಬ್ ಚಾನೆಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೇ ಇರೋರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ. Thank you all. Bye friends.